ಮೆಣಸಿನಕಾಯಿ ಬೆಳೆಗಾರರಿಗೆ ನಮಸ್ಕಾರ. ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಧನುಕಾ ಕಂಪನಿಯ ಡಿಸೈಡ್ ಮತ್ತು ಲೆನೋವೊ ಸೂಪರ್ ಕಾಂಬಿನೇಷನ್ ಎರಡು ಇನ್ಸೆಕ್ಟಿಸೈಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕನ್ನಡದಲ್ಲಿ ನೋಡೋಣ. ಡಿಸೈಡ್ ಮತ್ತು ಲೆನೋವೊ ಈ ಎರಡು ಉತ್ಪನ್ನಗಳು ಏಕೆ ಮುಖ್ಯ ಮತ್ತು ಇವುಗಳನ್ನು ಬಳಸುವುದರಿಂದ ಮೆಣಸಿನಕಾಯಿಯಲ್ಲಿ ಏನೆಲ್ಲ ಪ್ರಯೋಜನಗಳಿವೆ ಎಂದು ನೋಡೋಣ. ಡಿಸೈಡ್ನಲ್ಲಿರುವ ಟೆಕ್ನಿಕಲ್ ನೋಡೋದಾದರೆ ಇಟೋಫೆನ್ಫ್ರಿನ್ 6% ಮತ್ತು ಡೈಫೆನ್ಥಿರಾನ್ 25% WG ರೂಪದಲ್ಲಿ ಇರುತ್ತದೆ. ಮತ್ತು ಲೆನೋವೊದಲ್ಲಿರುವ ಟೆಕ್ನಿಕಲ್ ನೋಡುವುದಾದರೆ ಬೈಫೆನ್ಥಿರಾನ್ 5.81% ಮತ್ತು ಫ್ಲುಕ್ಸಾಮೆಟಮೈಡ್ 5.81% EC ರೂಪದಲ್ಲಿ ಇರುತ್ತದೆ. ಡಿಸೈಡ್ ಮತ್ತು ಲೆನೋವೊ ಯಾವ ಕೀಟಗಳ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದರೆ ಟ್ರಿಪ್ಸ್, ಮೈಟ್ಸ್, ರೆಡ್ ಮೈಟ್ಸ್, ಆಫಿಡ್ಸ್, ಜಾಸಿಡ್ಸ್, ವೈಟ್ ಫ್ಲೈ, ಕೊರಕ ಮತ್ತು ಕಾಯಿ ಕೊರಕ, ಲೀಫ್ ಮೈನರ್ ಇವುಗಳ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿದೆ. ಇವುಗಳನ್ನು ಸಮರ್ಥವಾಗಿ ನಿಯಂತ್ರಣ ಮಾಡುತ್ತದೆ. ಡಿಸೈಡ್ ಮತ್ತು ಲೆನೋವೊದ ಮೋಡ್ ಆಫ್ ಆಕ್ಷನ್ ಅನ್ನು ನೋಡೋಣ. ಇದು ಸಂಪರ್ಕ ಮತ್ತು ಒಟ್ಟಾಗಿ ಮೂಲಕ ಕೆಲಸ ಮಾಡುತ್ತದೆ. ಎಲೆಯ ಹಿಂಭಾಗದಲ್ಲಿರುವ ಕೀಟಗಳನ್ನು ನಿಯಂತ್ರಿಸುತ್ತದೆ. ಮತ್ತು ಲೆನೋವೊ ನೋಡುವುದಾದರೆ ರಸ ಹೀರುವ ಮತ್ತು ತಿನ್ನುವ ಕೀಟಗಳನ್ನು ಎರಡನ್ನೂ ಏಕಕಾಲದಲ್ಲಿ ನಿಯಂತ್ರಿಸುತ್ತದೆ. ಡಿಸೈಡ್ ಅನ್ನು ಪ್ರತಿ ಎಕರೆಗೆ ಸುಮಾರು 500 ಗ್ರಾಂನಂತೆ ಬೆರೆಸಿ ಸಿಂಪಡಿಸಬೇಕು ಮತ್ತು ಲೆನೋವೊನನ್ನು ಪ್ರತಿ ಎಕರೆಗೆ ಸುಮಾರು 250 ml ನಂತೆ ಸಿಂಪಡಿಸಬೇಕು. ಮೆಣಸಿನಕಾಯಿ ಬೆಳೆಗಾರರಿಗೆ ಡಿಸೈಡ್ ಮತ್ತು ಲೆನೋವೊ ಈ ಎರಡು ಉತ್ಪನ್ನಗಳು ಒಟ್ಟಿಗೆ ಅಥವಾ ಪರ್ಯಾಯವಾಗಿ ಬಳಸುವುದರಿಂದ ನಿಜವಾದ ಲಾಭ ನೋಡಬಹುದು. ಮೆಣಸಿನಕಾಯಿ ಗಿಡಕ್ಕೆ ಕೀಟಗಳ ಹಾವಳಿಯಿಂದ ಎಲೆ ಮುರುಡು ರೋಗ ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಟ್ರಿಪ್ಸ್, ಮೈಟ್ಸ್ ಮತ್ತು ಬಿಳಿ ನೊಣ. ಡಿಸೈಡ್ ಮೈಟ್ಸ್ಗಳ ಮೇಲೆ ಮತ್ತು ಲೆನೋವೊ ಕಾಯಿ ಕೊರಕಗಳ ಮೇಲೆ ಉತ್ತಮ ನಿಯಂತ್ರಣ ನೀಡುತ್ತದೆ. ಇದರಿಂದ ಬೆಳೆಗೆ ಸಮಗ್ರ ರಕ್ಷಣೆ ಸಿಗುತ್ತದೆ. ಕೀಟಗಳು ಒಂದೇ ರಾಸಾಯನಿಕಕ್ಕೆ ಹೊಂದಿಕೊಳ್ಳದಂತೆ ನೋಡಿಕೊಳ್ಳುವುದು ರೈತರ ಬಹಳ ಮುಖ್ಯವಾದ ಕಾರ್ಯ. ಡಿಸೈಡ್ ಮತ್ತು ಲೆನೋವೊ ಎರಡು ವಿಭಿನ್ನ ರಾಸಾಯನಿಕಗಳನ್ನು ಹೊಂದಿದೆ. ನೀವು ಈ ಎರಡನ್ನೂ ನಿಮ್ಮ ಸಿಂಪಡಣೆ ವೇಳಾಪಟ್ಟಿಯಲ್ಲಿ ಪರ್ಯಾಯವಾಗಿ ಬಳಸಿದಾಗ ಕೀಟಗಳು ಪ್ರತಿನಿರೋಧಕ ಶಕ್ತಿಯನ್ನು ಬಳಸಿಕೊಳ್ಳುವ ಸಾಧ್ಯತೆ ಬಹುತೇಕ ಕಡಿಮೆಯಾಗುತ್ತದೆ. ಮೆಣಸಿನಕಾಯಿಯಲ್ಲಿ ರಸ ಹೀರುವ ಕೀಟಗಳು ಟ್ರಿಪ್ಸ್, ಬಿಳಿ ನೊಣ, ವೈಟ್ ಫ್ಲೈ, ಮೈಟ್ಸ್ ಮತ್ತು ತಿನ್ನುವ ಕೀಟಗಳಾದ ಕಾಯಿ ಕೊರಕ ಒಟ್ಟಿಗೆ ಬರಬಹುದು. ಇವುಗಳನ್ನು ಸಮಗ್ರವಾಗಿ ನಿಯಂತ್ರಣ ಮಾಡಲು ಲೆನೋವೊ ಮತ್ತು ಡಿಸೈಡ್ ಅನ್ನು ಒಮ್ಮೆ ಬಳಸಿ ನೋಡಿ. ಬಳಸಿದ ಕ್ಷಣ ಕೀಟಗಳ ಒತ್ತಡ ಕಡಿಮೆಯಾಗುತ್ತದೆ, ಗಿಡವು ಹೆಚ್ಚು ಆರೋಗ್ಯಕರವಾಗಿ ಮತ್ತು ಹೂ ಮತ್ತು ಕಾಯಿಗಳು ರಕ್ಷಣೆಯಾಗಿ ಹೆಚ್ಚು ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಮೆಣಸಿನಕಾಯಿ ಬೆಳವಣಿಗೆ ಬರಲು ಕಾರಣವಾಗುತ್ತದೆ. ಇಂತಹ ಕಾಂಬಿನೇಷನ್ ಸ್ಪ್ರೇಯಿಂಗ್ಗಳು ಇನ್ನೂ ನಮ್ಮ ಮುಂದೆ ಚಾನಲಲ್ಲಿ ಬರಲಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.